ಆತ್ಮೀಯ ವಿದ್ಯಾರ್ಥಿ ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಮುಖ್ಯ ಅಧ್ಯಾಯ ಯಾವುದು ಅಂದರೆ ಸಾರ್ವಜನಿಕ ಆಡಳಿತ. ಈ ಸಾರ್ವಜನಿಕ ಆಡಳಿತ ಎಂಬ ಅಧ್ಯಾಯವು ವಾರ್ಷಿಕ ಪರೀಕ್ಷೆಯ ದೃಷ್ಟಿಕೋನದಿಂದ ಮತ್ತು ಪಠ್ಯಕ್ರಮ ಆಧಾರಿತವಾಗಿ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಈ ಒಂದು ಅಧ್ಯಾಯದಿಂದ 2 ಅಂಕದ ಒಂದು ಕಡ್ಡಾಯವಾಗಿರ್ತಕ್ಕಂಥ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಬರುತ್ತದೆ. ಆ ಕಾರಣದಿಂದ ಈ ಪಾಠದಲ್ಲಿ ಬರುವ 2 ಅಂಕದ ಮಹತ್ವದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ. ಈ ಒಂದು ಅವಧಿಯ ಮೊದಲ ಪ್ರಶ್ನೆ ಏನು ಅಂದ್ರೆ ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಒಂದು ಮೊದಲ ಪ್ರಶ್ನೆ. ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ನಮಗೆ ಹಲವಾರು ರೀತಿಯಿಂದ ಮಹತ್ವದ ಪಾತ್ರವನ್ನ ವಹಿಸಿದೆ. ಅದರಲ್ಲಿ ಮೊದಲನೇ ಅಂಶ ಏನು ಅಂದ್ರೆ ಸಾರ್ವಜನಿಕ ಆಡಳಿತವು ರಾಜ್ಯ ಆಡಳಿತದ ಹೃದಯ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಅಂಶದ ರಾಜ್ಯದ ಆಡಳಿತ ಅಂತಕ್ಕಂಥದ್ದು ನಡಿಬೇಕಾಗಿತ್ತು, ಅದು ಯಶಸ್ವಿ ಕಾರ್ಯ ಸಾಧನ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಮಾನವನ ದೇಹದಲ್ಲಿ ಹೃದಯ ಯಾವ ರೀತಿ ಕೆಲಸ ಮಾಡುತ್ತದೆಯೋ ಅದೇ ರೀತಿಯಲ್ಲಿ ಏನ್ ಮಾಡ್ತದೆ ಅಂದ್ರೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ರಾಜ್ಯದ ಆಡಳಿತದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನು ಎರಡನೇ ಅಂಶ ಏನು ಅಂದ್ರೆ ಇದು ಸರ್ಕಾರದ ಆಧಾರ ಸ್ತಂಭವಾಗಿದೆ ಅಂತ ಹೇಳಿ ಗುರುತಿಸ್ತೀವಿ. ರಾಜ್ಯದಲ್ಲಿ ಬರ್ತಕ್ಕಂಥ ಶಾಸಕಾಂಗ ಹಾಗೂ ನ್ಯಾಯಾಂಗವಿಲ್ಲದ ನಾವು ಸರ್ಕಾರವನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆಡಳಿತಾಂಗವಿಲ್ಲದ ಸರ್ಕಾರವನ್ನು ಕೂಡ ನಾವು ಊಹೆ ಮಾಡ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ಈ ಒಂದು ರಾಜ್ಯದಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ಆಡಳಿತದ ಕುರಿತು ಒಬ್ಬ ರಾಜ್ಯಶಾಸ್ತ್ರಜ್ಞ ಒಂದು ವ್ಯಾಖ್ಯಾನವನ್ನ ಕೊಡ್ತಾನೆ. ಯಾರು ಅಂದ್ರೆ ಪಾಲ್ ಎಚ್ ಆಪ್ಲಿಬ್ ರವರು ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟವಾಗುವುದೆಂದು ಅವರು ಅಭಿಪ್ರಾಯ ಪಡ್ತಾರೆ. ಈ ಹೇಳಿಕೆಯನ್ನ ಗಮನಿಸಿದಾಗ ಇದು ಏನಾಗ್ತದೆ ಅಂದ್ರೆ ಸಾರ್ವಜನಿಕ ಆಡಳಿತದ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಇನ್ನು ಆತ್ಮೀಯ ವಿದ್ಯಾರ್ಥಿಗಳ ಮೂರನೇ ಅಂಶ ಏನು ಅಂದ್ರೆ ಮಾನವನ ಬೆಳವಣಿಗೆಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಅಂದ್ರೆ ಮಾನವ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿತ್ತು ಅಂದ್ರೆ ಅಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಅನಿವಾರ್ಯ. ಇನ್ನು ನಾಲ್ಕನೆಯ ಅಂಶ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಅಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಜನನದಿಂದ ಹಿಡಿದು ಮರಣದವರೆಗೂ ಅಗತ್ಯವಾಗಿರುವ ಸೇವೆಗಳನ್ನ ಒದಗಿಸುವುದು ಯಾವುದು ಅಂದ್ರೆ ಸಾರ್ವಜನಿಕ ಆಡಳಿತ. ಅದರ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಜನರ ಪ್ರಾಣ ಆಸ್ತಿಯ ರಕ್ಷಣೆ, ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡುವುದು, ಉದ್ಯೋಗಾವಕಾಶಗಳನ್ನ ಕಲ್ಪಿಸುವುದು ಮತ್ತು ಅಗತ್ಯ ವಸ್ತುಗಳನ್ನ ಪೂರೈಸುವುದು, ದೇಶದ ರಕ್ಷಣೆ, ಹೀಗೆ ಹಲವಾರು ರೀತಿಯ ಸೇವೆಗಳನ್ನ ಒದಗಿಸತಕ್ಕಂಥದ್ದು ಸಾರ್ವಜನಿಕ ಆಡಳಿತ. ಇನ್ನು ಐದನೆಯ ಒಂದು ಮುಖ್ಯ ಅಂಶ ಏನು ಅಂದ್ರೆ ಕಾನೂನು ಮತ್ತು ನೀತಿಗಳನ್ನ ಅನುಷ್ಠಾನಗೊಳಿಸುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಕಾನೂನು ಮತ್ತು ನೀತಿಗಳನ್ನ ಜಾರಿಗೊಳಿಸಿ ಸಮಾಜದಲ್ಲಿರುವ ಜನರ ಚಟುವಟಿಕೆಗಳನ್ನ ನಿಯಂತ್ರಿಸಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ಕಾರ್ಯವನ್ನು ಈ ಸಾರ್ವಜನಿಕ ಆಡಳಿತ ಮಾಡುತ್ತದೆ. ಅದರ ನಂತರ ಒಂದು ಏಳನೆಯ ಮುಖ್ಯ ಅಂಶ ಏನು ಅಂದ್ರೆ ಸಾಮಾಜಿಕ ಭದ್ರತೆಯನ್ನ ಒದಗಿಸುತ್ತದೆ. ಅಂದ್ರೆ ಇಲ್ಲಿ ಸಮಾಜವು ವಿವಿಧ ರೀತಿಯ ಸಾಮಾಜಿಕ ಆರ್ಥಿಕ ವರ್ಗಗಳಿಂದ ಸೇರಿರ್ತಕ್ಕಂತಹ ಜನಸಮುದಾಯವನ್ನ ನಮ್ಮ ಭಾರತ ದೇಶ ಒಳಗೊಂಡಿದೆ. ಅಂತಹ ಒಂದು ಸಮಾಜದಲ್ಲಿ ಏನದಾರ ಅಂದ್ರೆ ಬಡವರು, ದೀನರು, ದುರ್ಬಲ ವರ್ಗಗಳ ಕ್ಷೇಮಾಭಿವೃದ್ಧಿ ಆಡಳಿತ ಸಂಸ್ಥೆಗಳ ಜವಾಬ್ದಾರಿಯಾಗಿದೆ. ಅದರ ಜೊತೆಗೆ ಬಡವರು, ಮಹಿಳೆಯರು, ಮಕ್ಕಳು, ಆದಿವಾಸಿಗಳ, ಹಿರಿಯ ನಾಗರಿಕರು, ಅನಾಥರು, ನಿರ್ಗತಿಕರಂತಹ ಜನರಿಗೆ ಸರ್ಕಾರದಿಂದ ಸಾಮಾಜಿಕ ಆರ್ಥಿಕ ಬೆಂಬಲ ಅಗತ್ಯವಾಗಿದೆ. ಅಂತಹ ಎಲ್ಲ ಬೆಂಬಲವನ್ನು ನೀಡ್ತಕ್ಕಂಥದ್ದು ಯಾವುದು ಅಂದ್ರೆ ಸಾರ್ವಜನಿಕ ಆಡಳಿತ. ಆದ್ದರಿಂದ ನಾವು ಏನಂತ ಕರಿತೀವಿ ಅಂದ್ರೆ ಇದು ಸಾಮಾಜಿಕ ಭದ್ರತೆಯನ್ನ ಒದಗಿಸುವ ಅಂಗ ಅಂತ ಹೇಳಿ ಸಾರ್ವಜನಿಕ ಆಡಳಿತವನ್ನ ಗುರುತಿಸುತ್ತೇವೆ. ಇನ್ನು ಏಳನೆಯ ಅಂಶ ಏನು ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ
ಸಹಾಯ ಮಾಡುತ್ತದೆ. ಅಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಶಾಸಕಾಂಗ ರೂಪಿಸಿರ್ತಕ್ಕಂಥ ಶಾಸನಗಳನ್ನ ಮತ್ತು ಕಾರ್ಯಾಂಗ ರೂಪಿಸಿರುವ ಸಾರ್ವಜನಿಕ ನೀತಿ ಯೋಜನೆಗಳನ್ನ ಚಾಚೂ ತಪ್ಪದೆ ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಸಾರ್ವಜನಿಕ ಆಡಳಿತ. ಅದರ ಜೊತೆಗೆ ಶಾಸನಗಳ ನಿರೂಪಣೆಯಲ್ಲಿಯೂ ಸಹ ತನ್ನದೇ ಆಗಿರ್ತಕ್ಕಂಥ ಅಂಕಿ ಅಂಶಗಳ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತದೆ ಅಂದ್ರೆ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಒಟ್ಟಾರೆಯಾಗಿ ನಾವು 7 ಅಂಶಗಳನ್ನ ಚರ್ಚಿಸಿದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಮುಖ್ಯವಾಗಿ ನಾವು ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆ ಇರೋದ್ರಿಂದ 4 ರಿಂದ 5 ಅಂಶಗಳನ್ನ ನಾವು ಪರೀಕ್ಷೆಯಲ್ಲಿ ಉತ್ತರಿಸಿದರೆ ಸಾಕಾಗುತ್ತದೆ, ನಮಗೆ ಸಂಪೂರ್ಣ ಅಂಕಗಳನ್ನ ಪಡೆಯಲು ಸಹಾಯಕವಾಗುತ್ತದೆ. ಮೊದಲ ಅಂಶ, ಸಾರ್ವಜನಿಕ ಆಡಳಿತವು ರಾಜ್ಯ ಆಡಳಿತದ ಹೃದಯವಾಗಿದೆ. ಇದು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಗಳನ್ನು ಕಾಪಾಡುತ್ತದೆ. ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ. ಸಾಮಾಜಿಕ ಬದ್ಧತೆಯನ್ನು ಒದಗಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹ ಸಹಾಯ ಮಾಡುತ್ತದೆ ಅಂತಕ್ಕಂಥ ಇಷ್ಟು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಟುಕೊಂಡರೆ 2 ಅಂಕಗಳ ಒಂದು ಮಹತ್ವದ ಪ್ರಶ್ನೆ ಇದಾಗಿರುತ್ತದೆ. ಇನ್ನು ಇವತ್ತಿನ 2ನೆಯ ಪ್ರಶ್ನೆ ಏನು ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಬರ್ತಕ್ಕಂತಹ 2ನೆಯ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ವಿವರಿಸಿ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂದಾಗ ನಾವು ಇದನ್ನ UPSC ಅಂತ ಹೇಳಿ ಕರಿತೀವಿ. ಕೇಂದ್ರ ಲೋಕಸೇವಾ ಆಯೋಗ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಇದನ್ನ ಗುರುತಿಸ್ತೀವಿ. ಇದರ ಬೇಸಿಕ್ ಆಗಿ ನಾವು ತಿಳ್ಕೊಬೇಕಾಗಿತ್ತು ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಸ್ತಿತ್ವವನ್ನ ನಾವು ಸಂವಿಧಾನಬದ್ಧವಾಗಿ ಅಧ್ಯಯನವನ್ನ ಮಾಡಿದಾಗ 315ನೇ ವಿಧಿಯಿಂದ 323ನೇ ವಿಧಿಯವರೆಗೆ ಏನ್ ಮಾಡ್ತದೆ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯ ವ್ಯಾಪ್ತಿಯ ಕುರಿತು ನಮ್ಮ ಸಂವಿಧಾನದಲ್ಲಿ ನಾವು ಉಲ್ಲೇಖವನ್ನ ಕಾಣ್ತಕ್ಕಂಥದ್ದು. ಇಂತಹ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಏನು ಅಂದಾಗ ಮೊದಲನೇದಾಗಿ A ಮತ್ತು B ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು. ಅದರ ಜೊತೆಗೆ ನೇರ ಪರೀಕ್ಷೆಗೆ ವ್ಯಕ್ತಿತ್ವ ಪರೀಕ್ಷೆಗಳನ್ನ ನಡೆಸುವುದು. ಬಡ್ತಿ ವರ್ಗಾವಣೆ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನ ನೀಡುವುದು. ಅಧಿಕಾರಿಗಳ ದುರ್ವರ್ತನೆ ಕಂಡು ಬಂದರೆ ಅವರ ಮೇಲಿನ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಕಾರ್ಯಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ 320ನೇ ವಿಧಿ ಅನ್ವಯ ಇದರ ಒಂದು ಕಾರ್ಯಗಳನ್ನ ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಮೊದಲ ಕಾರ್ಯ ಏನು ಅಂದ್ರೆ ಕೇಂದ್ರ ಸರ್ಕಾರದ A ಮತ್ತು B ವೃಂದದ ಹುದ್ದೆಗಳಿಗೆ ಇದು ಏನ್ ಮಾಡ್ತದೆ ಅಂದ್ರೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತದೆ. ಜೊತೆಗೆ ನೇರ ನೇಮಕಾತಿಗೆ ಅಂದ್ರೆ ಪ್ರತ್ಯಕ್ಷ ನೇಮಕಾತಿಗೆ ಏನ್ ಮಾಡ್ತದೆ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆಯನ್ನ ಕೂಡ ಇದು ನಡೆಸ್ತದೆ. ಅದರ ಜೊತೆಗೆ ವಿವಿಧ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾಗಿರ್ತಕ್ಕಂತಹ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಮತ್ತು ಸೂಚನೆಗಳನ್ನ ನೀಡುತ್ತದೆ. ಅದರ ಜೊತೆಗೆ ಏನ್ ಮಾಡ್ತದೆ ಅಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಇರ್ತಕ್ಕಂಥ ವಿವಿಧ ಹುದ್ದೆಯಲ್ಲಿರುವ ಅಧಿಕಾರಿಗಳು ಏನಾದರೂ ದುರ್ವರ್ತನೆ ಕೆಟ್ಟ ನಡವಳಿಕೆ ಅವರಲ್ಲಿ ಕಂಡು ಬಂದರೆ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಏನ್ ಮಾಡ್ತದೆ ಅಂದ್ರೆ ಸರ್ಕಾರಕ್ಕೆ ಸಲಹೆಯನ್ನ ನೀಡ್ತದೆ. ಇನ್ನು ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರು ಏನಾದ್ರೂ ಯಾವುದಾದ್ರೂ ಒಂದು ವಿಷಯದ ಕುರಿತು ಸರ್ಕಾರಕ್ಕೆ ಸಲಹೆಯನ್ನ ನೀಡಬೇಕು ಎಂದು ಆದೇಶವನ್ನ ಮಾಡಿದ್ರು ಅಂದ್ರೆ ಅಂತಹ ಎಲ್ಲ ವಿಷಯಗಳ ಕುರಿತು ಏನ್ ಮಾಡ್ತದೆ ಅಂದ್ರೆ ಇದು ತನ್ನ ಸಲಹೆ ಸೂಚನೆಗಳನ್ನ ನೀಡುತ್ತದೆ ಅಂತಕ್ಕಂಥದ್ದು. ಇಷ್ಟು ಅಂಶಗಳನ್ನ ನೀವು 5 ಅಂಶಗಳನ್ನ ಬರೆದರೆ ಇದು 2 ಅಂಕದ ಒಂದು ಪ್ರಶ್ನೆ. ಇನ್ನು 3ನೆಯ ಒಂದು ಪ್ರಶ್ನೆ, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ನಡುವಿನ ವ್ಯತ್ಯಾಸಗಳನ್ನ ವಿವರಿಸಿ ಅಂತಕ್ಕಂಥದ್ದು.
ಅದರಲ್ಲಿ ಪ್ರತ್ಯಕ್ಷ ನೇಮಕಾತಿ ಅಂದ್ರೆ ಏನು ಅಂದ್ರೆ ಇದನ್ನ ನೇರ ನೇಮಕಾತಿ ಅಂತ ಹೇಳಿ ಕರಿತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತಕ್ಕಂತ ಒಂದು ಪರೀಕ್ಷೆ ಯಾವುದು ಅಂದ್ರೆ ಅದು ಪ್ರತ್ಯಕ್ಷ ನೇಮಕಾತಿ. ಇನ್ನು ಪರೋಕ್ಷ ನೇಮಕಾತಿ ಅಂದ್ರೆ ಏನು ಅಂದ್ರೆ ಇದನ್ನ ಆಂತರಿಕ ನೇಮಕಾತಿ ಅಂತ ಹೇಳಿ ಕರಿತೀವಿ. ಪದೋನ್ನತಿ ಅಥವಾ ಬಡ್ತಿಯ ವಿಧಾನ ಅಂತ ಹೇಳಿ ನಾವು ಸಹಿತ ಇದನ್ನ ಗುರುತಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಪ್ರತ್ಯಕ್ಷ ನೇಮಕಾತಿಯನ್ನ ನೇರ ನೇಮಕಾತಿ ಎಂದು ಕರೆಯುವರು. ಇದನ್ನ ಆಂತರಿಕ ನೇಮಕಾತಿ ಎಂದು ಕರೆಯಲಾಗುತ್ತದೆ. ನೇರ ನೇಮಕಾತಿಯು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುವುದೇ ನೇರ ನೇಮಕಾತಿಯಾಗಿದೆ. ನೇರ ನೇಮಕಾತಿಯ ಮೂಲಕ ಸೇವೆಗೆ ಸೇರಬಯಸುವ ಅಭ್ಯರ್ಥಿಗಳಿಗೆ ಕೆಲವು ವಿಶೇಷ ಅರ್ಹತೆಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ದು ನೇರ ನೇಮಕಾತಿಯ ಕೆಲವು ಪ್ರಮುಖ ಅಂಶಗಳಾದರೆ, ಪರೋಕ್ಷ ನೇಮಕಾತಿ ಅಂತಕ್ಕಂಥದ್ದು ಆಂತರಿಕ ನೇಮಕಾತಿಯಾಗಿದೆ. ಇಲ್ಲಿ ಪರೋಕ್ಷ ನೇಮಕಾತಿಯಲ್ಲಿ ಈಗಾಗಲೇ ಸರ್ಕಾರಿ ಹುದ್ದೆಯಲ್ಲಿ ಇರುವವರ ಅರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಗೆ ಉನ್ನತ ಹುದ್ದೆಗೆ ನೇಮಕ ಮಾಡುವುದೇ ಏನು ಅಂದ್ರೆ ಪರೋಕ್ಷ ನೇಮಕಾತಿ ಅಥವಾ ಆಂತರಿಕ ನೇಮಕಾತಿ. ಇದನ್ನ ಪದೋನ್ನತಿ ಅಥವಾ ಬಡ್ತಿಯ ವಿಧಾನ ಅಂತ ಹೇಳಿಯೂ ಸಹಿತ ಗುರುತಿಸ್ತೀವಿ. ಇಂತಹ ಪದ್ಧತಿಗಳು ಏನಾಗ್ಯಾವ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಕಂಡು ಬರ್ತದ. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತದಲ್ಲಿಯೂ ಕೂಡ ಈ ಪರೋಕ್ಷ ನೇಮಕಾತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ. ಇನ್ನು 4ನೆಯ ಪ್ರಶ್ನೆ ಏನು ಅಂದ್ರೆ ಲೂಥರ್ ಗುಲಿಕ್ ರವರ ಪ್ರಕಾರ ಪೋಸ್ಟ್ಕಾರ್ಡ್ ಪರಿಕಲ್ಪನೆಯ ಪ್ರಕಾರ ಸಾರ್ವಜನಿಕದ ಆಡಳಿತದ ವ್ಯಾಪ್ತಿಯನ್ನ ವಿವರಿಸಿ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಪೋಸ್ಟ್ಕಾರ್ಡ್ ಅಂತಕ್ಕಂಥ ಪರಿಕಲ್ಪನೆ 7 ಅಂಶಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಈ 7 ಅಂಶಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ತಿಳಿಸಿಕೊಟ್ಟಿರ್ತಕ್ಕಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ ಯಾರು ಅಂದ್ರೆ ಲೂಥರ್ ಗುಲಿಕ್ ರವರು ಅಂತ ಹೇಳಿ ಗುರುತಿಸ್ತೀವಿ. ಲೂಥರ್ ಗುಲಿಕ್ ರವರು ಈ ಒಂದು ಪೋಸ್ಟ್ಕಾರ್ಡ್ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಏನ್ ಮಾಡಿದ್ರು ಅಂದ್ರೆ 1937ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ತಮ್ಮ ಕೃತಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಇಲ್ಲಿರ್ತಕ್ಕಂಥ 7 ಅಂಶಗಳು ಯಾವುವು ಅಂದ್ರೆ ಪ್ಲಾನಿಂಗ್, ಆರ್ಗನೈಜಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಮತ್ತು ಬಜೆಟಿಂಗ್ ಅಂತ ಹೇಳಿ ಗುರುತಿಸ್ತೀವಿ. POSDCORB ಅಂತಕ್ಕಂಥದ್ದು. ಇಲ್ಲಿ ಪ್ಲಾನಿಂಗ್ ಯೋಜಿಸುವಿಕೆ ಅಂತ ಹೇಳಿ ಕರಿತೀವಿ. ಭವಿಷ್ಯದ ಗುರಿಗಳನ್ನ ನಿರ್ಧರಿಸಿ ಅವುಗಳನ್ನು ಸಾಧಿಸಲು ಯೋಜನೆಗಳನ್ನ ರೂಪಿಸಬೇಕು ಪ್ರಥಮದಾಗಿ. ಎರಡನೆಯದಾಗಿ ಸಂಘಟಿಸುವಿಕೆ ಅಂದ್ರೆ ಯೋಜನೆಯನ್ನ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಗಳನ್ನ ಸಂಘಟನೆ ಮಾಡೋದು. ಸಂಘಟನೆಯಾದ ನಂತರ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಿಬ್ಬಂದಿಗಳ ಪೂರೈಕೆ, ತರಬೇತಿ ನೀಡಿ ಅವರನ್ನ ಆಯ್ಕೆ ಮಾಡ್ತಕ್ಕಂತಹ ಒಂದು ವಿಧಾನ. ಅದರ ಜೊತೆಗೆ ಆ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನ ನೀಡ್ತಕ್ಕಂಥದ್ದು, ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡಿ ಕಾರ್ಯಗಳನ್ನ ನಿರ್ವಹಿಸಲು ನಿರ್ದೇಶನ ನೀಡುವುದು, ಸಮನ್ವಯಗೊಳಿಸುವುದು, ವಿವಿಧ ಇಲಾಖೆಗಳನ್ನ ಸಮನ್ವಯಗೊಳಿಸ್ತಕ್ಕಂಥ ಕಾರ್ಯ ಆಗಿರ್ತಕ್ಕಂಥ ನಿರ್ವಹಿಸಿದ ಕಾರ್ಯಗಳ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿಯನ್ನ ನೀಡುವುದು ಮತ್ತು ಆಯವ್ಯಯ ಅಂದ್ರೆ ವೆಚ್ಚಗಳ ಅಂದಾಜನ್ನ ತಯಾರಿಸಿ ಆರ್ಥಿಕ ಯೋಜನೆಯನ್ನ ಸಿದ್ಧಪಡಿಸಿ ಅನುಮೋದನೆ ಪಡಿತಕ್ಕಂಥದ್ದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತ ಹೇಳಿದವರು ಲೂಥರ್ ಗುಲಿಕ್ ಅವರು. ಇಲ್ಲಿ ನೀವು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ಪೋಸ್ಟ್ಕಾರ್ಡ್ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನ ವಿಸ್ತರಿಸಿ P ಯೋಜಿಸುವಿಕೆ, O ಸಂಘಟಿಸುವಿಕೆ, S ಸಿಬ್ಬಂದಿಗಳ ಪೂರೈಕೆ, D ನಿರ್ದೇಶಿಸುವಿಕೆ, CO ಸಮನ್ವಯಗೊಳಿಸುವಿಕೆ, R ವರದಿ ನೀಡುವಿಕೆ, B ಆಯವ್ಯಯ ಸಿದ್ಧಪಡಿಸುವಿಕೆ. ಇಷ್ಟು ಉತ್ತರವನ್ನ ಬರೆದರೆ ಸಾಕಾಗುತ್ತದೆ. ಇನ್ನು 5ನೆಯ ಪ್ರಶ್ನೆ ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳಿದರೆ ಇಲ್ಲಿ ಮುಖ್ಯವಾಗಿ ಏನಾಗ್ತವ ಅಂದ್ರೆ 4 ಪಡೆಗಳು ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇವೆ.
ಆ 4 ಪಡೆಗಳು ಯಾವುವು ಅಂದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ ಹೇಳಿ ಕರಿತೀವಿ, CRPF, ಏನು CRPF ಅಂತ ಹೇಳಿ ಕರಿತೀವಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತಕ್ಕಂಥದ್ದು. ಇನ್ನು ಎರಡನೆಯ ಒಂದು ಪಡೆ ಯಾವುದು ಅಂದ್ರೆ ಗಡಿ ಭದ್ರತಾ ಪಡೆ, BSF ಅಂತಕ್ಕಂಥ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು. ಇದು ಏನ್ ಮಾಡ್ತದೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಈ ಎರಡು ದೇಶಗಳ ಗಡಿಯನ್ನ ರಕ್ಷಣೆ ಮಾಡ್ತಕ್ಕಂತಹ ಒಂದು ತಂಡ ಅಂತೇಳಿ ಈ ಗಡಿ ಭದ್ರತಾ ಪಡೆಯನ್ನ ಗುರುತಿಸ್ತೀವಿ. ಇನ್ನು ಮೂರನೆಯ ಒಂದು ಪಡೆ ಯಾವುದು ಅಂದ್ರೆ ರೈಲ್ವೆ ರಕ್ಷಣಾ ಪಡೆ, RPF ಅಂತ ಹೇಳಿ ಕರಿತೀವಿ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತಕ್ಕಂಥದ್ದು. ಇದು ರೈಲ್ವೆ ಅಪರಾಧಗಳನ್ನ ತಡೆಗಟ್ಟುವುದರ ಜೊತೆಗೆ ತನಿಖೆ ನಡೆಸುವುದು, ರೈಲ್ವೆ ಪ್ರಯಾಣಿಕರ ರಕ್ಷಣೆ ಮತ್ತು ರೈಲ್ವೆ ಹಳಿಗಳ ಮೊದಲಾದವುಗಳಿಗೆ ಸಂಬಂಧಿಸಿದ ಆಸ್ತಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ಪಡೆಯ ಒಂದು ಜವಾಬ್ದಾರಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, CISF ಅಂತ ಹೇಳಿ ಗುರುತಿಸ್ತೀವಿ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು. ಈ 4 ಪಡೆಗಳನ್ನ ನೀವು ಇಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಈ 4 ಪಡೆಗಳ ಲೋಗೋಗಳು ಮತ್ತು ಅವರ ಚಿತ್ರಗಳನ್ನ ನೀವಿಲ್ಲಿ ಗಮನಿಸಬಹುದು. ಇನ್ನು 6ನೆಯ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ರಚನೆಯ ಕುರಿತು ಬರೆಯಿರಿ ಅಂತಕ್ಕಂತಹ ಒಂದು ಪ್ರಶ್ನೆ. ಕೇಂದ್ರ ಲೋಕಸೇವಾ ಆಯೋಗದ ಕುರಿತು ನಾವು ಮೊದಲನೇ ಒಂದು ಎರಡನೆಯ ಪ್ರಶ್ನೆಯಲ್ಲಿ ಏನ್ ಮಾಡೀವಿ ಅಂದ್ರೆ ಅಧ್ಯಯನವನ್ನ ಮಾಡಿ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಸಂವಿಧಾನದಲ್ಲಿ 315ನೇ ವಿಧಿಯಿಂದ ಏನ್ ಮಾಡ್ಯಾರ ಅಂದ್ರೆ ಇದರ ಒಂದು ರಚನೆಯ ಕುರಿತು ನಮ್ಮ ಉಲ್ಲೇಖ ಕಂಡು ಬರ್ತಕ್ಕಂಥದ್ದು. ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ UPSC ಅಂತ ಹೇಳಿ ಕರಿತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು. ಇದು ಮುಖ್ಯವಾಗಿ ಏನ್ ಮಾಡ್ತಾರೆ, ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು 10 ಜನ ಸದಸ್ಯರನ್ನ ಒಳಗೊಂಡಿರ್ತದೆ. ಈ ಒಬ್ಬರು ಅಧ್ಯಕ್ಷರು ಮತ್ತು 10 ಜನ ಸದಸ್ಯರನ್ನ ಯಾರ ರಚನೆ ಮಾಡ್ತಾರ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರು ಆಯ್ಕೆಯನ್ನ ಮಾಡ್ತಕ್ಕಂಥದ್ದು. ಇವರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ವರ್ಷ ಅಥವಾ 65 ವಯಸ್ಸು ಅಂತ ಹೇಳಿ ಕರೀತೀವಿ. ಅಂದ್ರೆ ಅವರು ಅಧಿಕಾರ ಸ್ವೀಕರಿಸಿದ ನಂತರ 6 ವರ್ಷಗಳ ಕಾಲ ಅಥವಾ ಅವರಿಗೆ 65 ವಯಸ್ಸು, ಇದರಲ್ಲಿ ಯಾವುದು ಮೊದಲು ಬರುತ್ತೋ ಅದು ಅವರ ನಿವೃತ್ತಿಯಾಗಿರುತ್ತದೆ. ಇವರ ದುರ್ನಡತೆಯ ಆಧಾರದ ಮೇಲೆ ಇವರನ್ನ ರಾಷ್ಟ್ರಪತಿಯವರು ವಜಾ ಕೂಡ ಮಾಡಬಹುದು. ಈ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲದ ಅಂದ್ರೆ ನವದೆಹಲಿಯಲ್ಲಿ ಇರತಕ್ಕಂಥದ್ದು. ಇನ್ನು ಇವತ್ತಿನ ಒಂದು 7ನೆಯ ಪ್ರಶ್ನೆ, ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗಳ 3 ಹಂತಗಳು ಯಾವುವು ಅಂತಕ್ಕಂತಹ ಒಂದು ಪ್ರಶ್ನೆ. ಅದರಲ್ಲಿ ಏನ್ ಮಾಡ್ತೀವಿ, 3 ಹಂತದಲ್ಲಿ ನಮ್ಮ ಕೇಂದ್ರೀಯ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಪರೀಕ್ಷೆಗಳನ್ನ ನಡೆಸ್ತದೆ. ಅದರಲ್ಲಿ ಮುಖ್ಯ ಪರೀಕ್ಷೆ, ಇಲ್ಲಿ ಸ್ವಲ್ಪ ಏನಾಗಿದೆ ಅಂದ್ರೆ ಅಕ್ಷರಗಳಲ್ಲಿ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಮೊದಲ ಪರೀಕ್ಷೆ ಯಾವುದು ಅಂದ್ರೆ ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನ ಅಂತೇಳಿ ಗುರುತಿಸ್ತೀವಿ. ಈ 3 ಹಂತದಲ್ಲಿ ಏನಾಗ್ತದೆ ಅಂದ್ರೆ ಈ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗಳು 3 ಹಂತದಲ್ಲಿ ನಡೀತಾವ. ಒಂದು ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನ ಅಂತೇಳಿ ಇದನ್ನ ಗುರುತಿಸ್ತೀವಿ. ಮುಖ್ಯ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗಳು ಎರಡು ಏನಾಗುತ್ತವ ಅಂದ್ರೆ ಬರವಣಿಗೆಯ ಮುಖಾಂತರ ಬರೀತಕ್ಕಂತಹ ಒಂದು ಪತ್ರಿಕೆಗಳಾಗಿದ್ದರೆ, ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನ ಅಂತಕ್ಕಂಥದ್ದು ಇದು ಬಾಯಿಮಾತಿನ ರೂಪದಲ್ಲಿ ಇರುತ್ತದೆ. ಇದು ಅಭ್ಯರ್ಥಿಯ ವ್ಯಕ್ತಿತ್ವ, ಮಾನಸಿಕ ಸಮತೋಲನ, ಸಾಮಾನ್ಯ ಜ್ಞಾನ, ನಿರ್ಣಯಗಳ ಶಕ್ತಿಯನ್ನ ಪರಿಶೀಲನೆ ಮಾಡುವುದು ಒಂದು ಏನಾಗಿರ್ತದೆ ಅಂದ್ರೆ ಇದು ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಈ 7 ಪ್ರಶ್ನೆಗಳನ್ನ ನೀವು ಅಧ್ಯಯನ ಮಾಡಿದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕಗಳನ್ನ ನೀವು ಕಡ್ಡಾಯವಾಗಿ
ಏನ್ ಮಾಡಬಹುದು, ಗಳಿಕೆ ಮಾಡ್ಕೊಳ್ಬಹುದು. ಈ ಒಂದು ಅಧ್ಯಾಯದ ಪ್ರಮುಖ ಪ್ರಶ್ನೆಗಳು 7. ಒಂದು ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನ ಪಟ್ಟಿ ಮಾಡಿ. 2ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ವಿವರಿಸಿ. ಪ್ರತ್ಯಕ್ಷ ನೇಮಕಾತಿ, ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸ. ಲೂಥರ್ ಗುಲಿಕ್ ರವರ ಪೋಸಡ್ಕಾರ್ ಪರಿಕಲ್ಪನೆಯ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿವರಿಸಿ. ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಶಸ್ತ್ರಾಸ್ತ್ರ ಸೈನಿಕ ಪಡೆಗಳನ್ನ ಹೆಸರಿಸಿ. ಕೇಂದ್ರದ ಲೋಕಸೇವಾ ಆಯೋಗದ ರಚನೆಯ ಕುರಿತು ಬರೆಯಿರಿ. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಗಳ 3 ಹಂತಗಳು ಯಾವುವು ಅಂತಕ್ಕಂಥ 7 ಪ್ರಶ್ನೆಗಳನ್ನ ನೀವು ಅಧ್ಯಯನ ಮಾಡಿ. ಮತ್ತೆ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ ಆತ್ಮೀಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು.